2026 ಫುಟ್ಬಾಲ್ ವಿಶ್ವಕಪ್ ಅಂತಿಮ ಹಂತ ತಲುಪ್ತಾ ಇದ್ದ ಹಾಗೇನೆ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದಂತಹ ಆಟಕ್ಕೂ ಅದರ ಹೊರಗಿನ ಸಾಮಾಜಿಕ ಹಾಗೂ ರಾಜಕೀಯ ಚರ್ಚೆಗಳಿಗೂ ನಂಟು ಕಂಡು ಬಂತು. ಸ್ಪೇನ್ ಮತ್ತೆ ಅರ್ಜೆಂಟೀನಾ ನಡುವಿನ ಈ ಫೈನಲ್ ಕಾಳಗವು ಕೇವಲ ಆಟಕ್ಕೆ ಸೀಮಿತ ಆಗಿರದೇನೆ ಜಾಗತಿಕವಾಗಿ ವ್ಯಾಪಕ ಚರ್ಚೆಗ್ರಾಸಾಯಿತು. ಫೈನಲ್ ಪಂದ್ಯದಲ್ಲಿ ಯುವ ಸ್ಪೇನ್ ಪಡೆಯು ಟೂರ್ನಿ ಯುದ್ಧಕ್ಕೂ ಪ್ರದರ್ಶಿಸಿದಂತಹ ಸಂಘಟಿತ ಆಟ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಫೈನಲ್ನಲ್ಲಿ ಲಾಮೈನ್ ಎಮಲ್, ಪಾವು ಕುಬಾರ್ಸಿ ಮತ್ತೆ ನಿಕೋ ವಿಲಿಯಮ್ಸ್ ಅವರಂತಹ ಉದಯೋನ್ಮುಖ ಆಟಗಾರರು ತಮ್ಮ ಮಿಂಚಿನ ವೇಗ ಮತ್ತೆ ನಿಖರ ಪಾಸಿಂಗ್ ಮೂಲಕ ಅರ್ಜೆಂಟೀನಾದ ರಣತಂತ್ರವನ್ನು ಸಮರ್ಥವಾಗಿ ಎದುರಿಸಿದ್ರು. ಅರ್ಜೆಂಟೀನಾದ ಅನುಭವಿ ರಕ್ಷಣಾ ಪಡೆ ಹಾಗೂ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಜ್ ಅವರ ಅತ್ಯುತ್ತಮ ರಕ್ಷಣೆಗಳ ನಡುವೆನೂ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ತಲುಪಿದಾಗ 106ನೇ ನಿಮಿಷದಲ್ಲಿ ಫೆರಾನ್ ಟೊರೆಸೋ ಬಾರಿಸಿದಂಥ ನಿರ್ಣಾಯಕ ಗೋಲು ಸ್ಪೇನ್ಗೆ 1-0 ಅಂತರದ ರೋಚಕ ಜಯದೊಂದಿಗೆ ವಿಶ್ವಕಪ್ ಕಿರೀಟವನ್ನ ತಂದುಕೊಡ್ತು. ಈ ಯುವ ಪಡೆಯ ತಾಳ್ಮೆ, ತಾಂತ್ರಿಕ ಪ್ರಬುದ್ಧತೆ ಮತ್ತೆ ಶಿಸ್ತಿನ ಆಟ ಜಾಗತಿಕ ಫುಟ್ಬಾಲ್ ವಿಶ್ಲೇಷಕರಿಂದ ಭಾರೀ ಪ್ರಶಂಸೆಗೆ ಒಳಗಾಯಿತು. ಅದೇ ಸಮಯದಲ್ಲಿ ಮೈದಾನದ ಹೊರಗೆ ರೂಪುಗೊಂಡ ರಾಜಕೀಯ ಸನ್ನಿವೇಶ ಕೂಡ ಫೈನಲ್ ಪಂದ್ಯದಷ್ಟೇ ಗಮನ ಸೆಳೆಯಿತು. ಫೈನಲ್ಗೂ ಮುನ್ನ ಇಸ್ರೇಲ್ ಸರ್ಕಾರವು ಅರ್ಜೆಂಟೀನಾ ತಂಡಕ್ಕೆ ಬಹಿರಂಗ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ತೀವ್ರ ಚರ್ಚೆಗೆ ಪ್ರಮುಖ ಕಾರಣ ಆಯಿತು. ಪಂದ್ಯಕ್ಕೂ ಮುನ್ನ ಇಸ್ರೇಲ್ನಲ್ಲಿ ಅರ್ಜೆಂಟೀನಾದ ರಾಯಭಾರಿ ಶಿಮೋನ್ ಅಕ್ಸೆಲ್ ವಾನಿಶ್ ಅವರು ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರನ್ನ ಭೇಟಿಯಾಗಿ ಅರ್ಜೆಂಟೀನಾ ರಾಷ್ಟ್ರೀಯ ತಂಡದ ಜರ್ಸಿಯನ್ನ ಹಸ್ತಾಂತರಿಸಿದಂತಹ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತು. ಈ ಭೇಟಿಯ ಸಂದರ್ಭದಲ್ಲಿ ವಾನಿಶ್ ಅವರು ಹೆಡರ್ ಮಾಡುವಂತೆ ಚೆಂಡನ್ನ ನೇತನ್ಯಾಹು ಕಡೆಗೆ ತಳೆದಾಗ ನೇತನ್ಯಾಹು ಅದನ್ನ ಮತ್ತೆ ರಾಯಭಾರಿಗೆ ಪಾಸ್ ಮಾಡಿ ಇಸ್ರೇಲ್ ಅರ್ಜೆಂಟೀನಾದ ಜೊತೆಗಿದೆ, ಮುನ್ನುಗ್ಗಿ ಅರ್ಜೆಂಟೀನಾ ಅಂತ ಶುಭ ಹಾರೈಸಿದ್ರು. ಅರ್ಜೆಂಟೀನಾ ಅಧ್ಯಕ್ಷ ಹಾವಿಯರ್ ಮಿಲೆ ಅಧಿಕಾರಕ್ಕೆ ಬಂದ ದಿನದಿಂದಾನು ತಳೆದಿರುವಂತಹ ತೀವ್ರ ಇಸ್ರೇಲ್ ಪರ ವಿದೇಶಾಂಗ ನೀತಿಯು ಈ ವಿಶ್ವಕಪ್ ಸಂದರ್ಭದಲ್ಲೂ ಕೂಡ ಎದ್ದು ಕಾಣಿಸ್ತು. ಮಿಲೆ ಅವರ ಆಡಳಿತಾವಧಿಯಲ್ಲಿ ಅರ್ಜೆಂಟೀನಾದ ಸಾಂಪ್ರದಾಯಿಕ ತಟಸ್ಥ ವಿದೇಶಾಂಗ ಚೌಕಟ್ಟು ಸಂಪೂರ್ಣವಾಗಿ ಬದಲಾಗಿದ್ದು, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಅವರು ಇಸ್ರೇಲ್ನ ಅತ್ಯಂತ ನಿಕಟ ಮತ್ತೆ ದೃಢ ಮಿತ್ರರಾಗಿ ಹೊರಹೊಮ್ಮಿದ್ದಾರೆ. ಅವರ ಈ ಇಸ್ರೇಲ್ ಪರ ನಿಲುವು ಕೇವಲ ರಾಜತಾಂತ್ರಿಕ ಸಂಬಂಧಗಳಿಗೇನೆ ಸೀಮಿತ ಆಗಿರದೇನೆ ಅವರ ವೈಯಕ್ತಿಕ ಮತ್ತೆ ಸೈದ್ಧಾಂತಿಕ ನಂಬಿಕೆಗಳ ಭಾಗವಾಗಿಯೂ ಕೂಡ ಅದು ವ್ಯಕ್ತ ಆಗಿದೆ. ಮಿಲೆ ತಮ್ಮ ಪ್ರಥಮ ಅಧಿಕೃತ ವಿದೇಶ ಪ್ರವಾಸಕ್ಕಾಗಿ ಇಸ್ರೇಲ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಜೆರುಸಲೇಂನ ವೆಸ್ಟರ್ನ್ ವಾಲ್ ಬಳಿ ಭಾವಪರವಶರಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದಂಥ ಅವ್ರ ವಿಡಿಯೋಗಳು ಮತ್ತೆ ಇಸ್ರೇಲಿ ಸಂಸತ್ ನೆಸೆಟ್ನಲ್ಲಿ ಅವ್ರು ಮಾಡಿದಂಥ ಭಾಷಣಗಳು ಜಾಗತಿಕವಾಗಿ ಗಮನ ಸೆಳೆದ್ವು. ಇಸ್ರೇಲ್ ಸೈನ್ಯವನ್ನ ಸಮರ್ಥಿಸಿಕೊಂಡಂಥ ಮಿಲೆ ಟೆಲ್ ಅವೀವ್ನಲ್ಲಿರುವಂತಹ ಅರ್ಜೆಂಟೀನಾದ ರಾಯಭಾರ ಕಚೇರಿಯನ್ನ ಜೆರುಸಲೇಂಗೆ ಸ್ಥಳಾಂತರಿಸೋದಾಗಿ ಬಹಿರಂಗವಾಗಿ ಘೋಷಿಸಿದ್ರು. ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಇಸ್ರೇಲ್ಗೆ ಸಿಕ್ಕಂತ ಬಹುದೊಡ್ಡ ಬೆಂಬಲ ಆಗಿತ್ತು. ವಿಶ್ವಸಂಸ್ಥೆ ಹಾಗೂ ವಿವಿಧ ಜಾಗತಿಕ ವೇದಿಕೆಗಳಲ್ಲಿ ಅರ್ಜೆಂಟೀನಾ ತನ್ನ ಐತಿಹಾಸಿಕ ನಿಲುವಿನಿಂದ ಹೊರಗೆ ಬಂದು ಇಸ್ರೇಲ್ ಪರವಾಗಿ ನೇರ ಮತ ಚಲಾಯಿಸೋದಕ್ಕೆ ಪ್ರಾರಂಭ ಮಾಡಿತು. ಹಮಾಸ್ ಸಂಘಟನೆಯನ್ನ ಅಧಿಕೃತವಾಗಿ ಭಯೋತ್ಪಾದಕ ಸಂಸ್ಥೆ ಅಂತ ಘೋಷಿಸಿದ ಮಿಲೈ ಸರ್ಕಾರ ಲ್ಯಾಟಿನ್ ಅಮೆರಿಕದ ಇತರ ಪ್ರಮುಖ ರಾಷ್ಟ್ರಗಳಾದ ಕೊಲಂಬಿಯಾ ಮತ್ತೆ ಬೊಲಿವಿಯಾದಂತಹ ದೇಶಗಳು ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಬಾಂಧವ್ಯವನ್ನ ಕಡಿತಗೊಳಿಸುತ್ತಿದ್ದಾಗ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಇಸ್ರೇಲ್ನೊಂದಿಗೆ ಭದ್ರತೆ, ವ್ಯಾಪಾರ ಮತ್ತೆ ತಂತ್ರಜ್ಞಾನ ಒಪ್ಪಂದಗಳನ್ನು ಮತ್ತಷ್ಟು ಬಲಪಡಿಸಿತು. ತಮ್ಮದೇ ರಬಿ ಶಿಮೋನ್ ಅಕ್ಸೆಲ್ ವಾನಿಶ್ ಅವರನ್ನ ಇಸ್ರೇಲ್ಗೆ ಅರ್ಜೆಂಟೀನಾದ ರಾಯಭಾರಿಯಾಗಿ ನೇಮಿಸಿದ ಮಿಲೆ ಅಮೆರಿಕ ಮತ್ತೆ ಇಸ್ರೇಲ್ ಅನ್ನ ತಮ್ಮ ವಿದೇಶಾಂಗ ನೀತಿಯ 2 ಮುಖ್ಯ ಸ್ತಂಭಗಳನ್ನಾಗಿ ಸ್ವೀಕರಿಸಿದ್ದಾರೆ. ತಮ್ಮನ್ನ ತಾವು ಜಗತ್ತಿನ ಅತ್ಯಂತ ಪ್ರಭಾವಿ ಜಿಯೋನಿಸ್ಟ್ ಅಧ್ಯಕ್ಷ ಅಂತ ಹೆಮ್ಮೆಯಿಂದ ಕರೆದುಕೊಳ್ಳುವವರು ಅರ್ಜೆಂಟೀನಾ ಅಧ್ಯಕ್ಷ ಮಿಲೆ. ಅವರ ಈ ತೀವ್ರಗಾಮಿ ನೀತಿ ಕೇವಲ ಸರ್ಕಾರದ ಮಟ್ಟದಲ್ಲಿ ಅಷ್ಟೇ ಉಳಿದೇನೆ ಫುಟ್ಬಾಲ್ ವಿಶ್ವಕಪ್ನಂತಹ ಜಾಗತಿಕ ಕ್ರೀಡಾ ವೇದಿಕೆಯಲ್ಲೂ ಕೂಡ ಅರ್ಜೆಂಟೀನಾ ಮತ್ತೆ ಇಸ್ರೇಲ್ ನಡುವಿನ ರಾಜಕೀಯ ಮೈತ್ರಿ ಎದ್ದು ಕಾಣೋ ಹಾಗೆ ಮಾಡ್ತು. ಮತ್ತೊಂದು ಕಡೆಗೆ ಸ್ಪೇನ್ ತಂಡ ವಿಶ್ವಕಪ್ ಫೈನಲ್ ಅನ್ನು ತಲುಪುವಾಗ ಆ ದೇಶದ ಸರ್ಕಾರದ ವಿಭಿನ್ನ ರಾಜಕೀಯ ನಿಲುವು ಅತ್ಯಂತ ವ್ಯಾಪಕವಾಗಿ ಚರ್ಚೆ ಆಯಿತು. ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಜ್ ನೇತೃತ್ವದ ಸರ್ಕಾರ ಜಾಗತಿಕ ವೇದಿಕೆಯಲ್ಲಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ಬಿಕ್ಕಟ್ಟಿನ ವಿಚಾರವಾಗಿ ಅತ್ಯಂತ ದೃಢವಾಗಿ ಪ್ಯಾಲೆಸ್ತೈನ್ ಪರ ನಿಲುವನ್ನು ತಳೆದಂಥ ಪ್ರಮುಖ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ಯುರೋಪಿಯನ್ ಯೂನಿಯನ್ ವ್ಯಾಪ್ತಿಯಲ್ಲಿ ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬರಲಾಗ್ತಾ ಇದ್ದಂಥ ಎಚ್ಚರಿಕೆಯ ವಿದೇಶಾಂಗ ನೀತಿಯನ್ನು ಬದಿಗೊತ್ತಿದ್ದಂಥ ಸ್ಪೇನ್ನ ಸ್ಯಾಂಚೆಜ್ ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಅಧಿಕೃತ ರಾಜತಾಂತ್ರಿಕ ಮಾನ್ಯತೆಯನ್ನು ನೀಡುವಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪರ ಧ್ವನಿ ಎತ್ತುವಲ್ಲಿ ಇಡೀ ಯುರೋಪ್ನಲ್ಲೇನೆ ಮುಂಚೂಣಿಯಲ್ಲಿದ್ದರು. ಸ್ಪೇನ್ ಆಡಳಿತ ಗಾಜಾದಲ್ಲಿ ನಡೀತಾ ಇರುವಂತಹ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆಯನ್ನು ತೀವ್ರವಾಗಿ ಖಂಡಿಸಿದ್ದಷ್ಟೇ ಅಲ್ಲದೇನೆ ಇಸ್ರೇಲ್ ಮೇಲಿನ ಶಸ್ತ್ರಾಸ್ತ್ರ ಸರಬರಾಜು ತಡೆ
ಇಸ್ರೇಲಿ ಮಿಲಿಟರಿ ಸರಕುಗಳನ್ನು ಸಾಗಿಸುವಂತಹ ಹಡಗು ಮತ್ತೆ ವಿಮಾನಗಳಿಗೆ ತನ್ನ ಬಂದರು ಹಾಗೂ ವಾಯು ಪ್ರದೇಶ ಬಳಕೆಗೆ ನಿಷೇಧ ಹೇರುವಂತಹ ಕಠಿಣ ನಿರ್ಧಾರಗಳನ್ನು ಜಾರಿಗೆ ತಂತು. ಅಷ್ಟೇ ಅಲ್ಲದೆ ಐರಿಷ್ ಮತ್ತೆ ನಾರ್ವೆ ಸರ್ಕಾರದೊಂದಿಗೆ ಸೇರಿ ಪ್ಯಾಲೆಸ್ತೀನನ್ನ ಸ್ವತಂತ್ರ ರಾಷ್ಟ್ರ ಅಂತ ಅಧಿಕೃತವಾಗಿ ಅಂಗೀಕರಿಸುವ ಮೂಲಕ ಯುರೋಪಿಯನ್ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿತು. ಜಾಗತಿಕ ವೇದಿಕೆಗಳಲ್ಲಿ ಮಾನವೀಯ ಹಕ್ಕುಗಳು ಹಾಗೂ ಅಂತಾರಾಷ್ಟ್ರೀಯ ಕಾನೂನುಗಳ ಚೌಕಟ್ಟನ್ನ ಎತ್ತಿ ಹಿಡಿಯುವಂತ ಸ್ಯಾನ್ಚೆಜ್ ಅವರ ಈ ನಿಲುವು ಸ್ಪೇನ್ ಅನ್ನ ಪ್ಯಾಲೆಸ್ತೀನ್ ಬೆಂಬಲಿಗ ಹೋರಾಟದ ಸಾಂಕೇತಿಕ ಕೇಂದ್ರವನ್ನಾಗಿ ಮಾಡಿತು. ಈ ಹಿನ್ನೆಲೆಯಲ್ಲಿ ಫುಟ್ಬಾಲ್ ವಿಶ್ವಕಪ್ ಫೈನಲ್ ಪಂದ್ಯವು ಕೇವಲ ಮೈದಾನದಲ್ಲಿ ಎರಡು ಶ್ರೇಷ್ಠ ತಂಡಗಳ ನಡುವಿನ ಅಂತಿಮ ಹಣಾಹಣಿಯಾಗಿ ಮಾತ್ರ ಉಳಿದೇನೆ ಸಾರ್ವಜನಿಕ ವಲಯ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಎರಡು ವಿಭಿನ್ನ ರಾಜತಾಂತ್ರಿಕ ಧ್ರುವಗಳ ನಡುವಿನ ಸಾಂಕೇತಿಕ ಸ್ಪರ್ಧೆಯಾಗಿಯೂ ಕೂಡ ಬಿಂಬಿತಾಯಿತು. ಒಂದು ಕಡೆಗೆ ತೀವ್ರ ಇಸ್ರೇಲಿ ಪರ ಮಿಲೆಯ ಆಡಳಿತದ ಅರ್ಜೆಂಟೀನಾ ನಿಂತಿದ್ರೆ, ಮತ್ತೊಂದು ಕಡೆ ಪ್ಯಾಲೆಸ್ತೀನ್ ಪರ ಮಾನವೀಯ ದೃಷ್ಟಿಕೋನವನ್ನ ಎತ್ತಿಡಿದಂತ ಸ್ಯಾನ್ಚೆಜ್ ಆಡಳಿತದ ಸ್ಪೇನ್ ತಂಡ ಇತ್ತು. ಹಾಗಾಗಿ ಸ್ಪೇನ್ನ ಯುವ ಆಟಗಾರರು ಮೈದಾನಕ್ಕಿಳಿದಾಗ ಅವ್ರ ಹಿಂದೆ ಕೇವಲ ಫುಟ್ಬಾಲ್ ಅಭಿಮಾನಿಗಳಷ್ಟೇ ಅಲ್ಲದೇನೆ ಜಾಗತಿಕ ಮಟ್ಟದಲ್ಲಿ ಪ್ಯಾಲೆಸ್ತೀನ್ ಪರ ಮಾನವೀಯ ನಿಲುವನ್ನು ಬೆಂಬಲಿಸುವಂತಹ ವಿಶಾಲ ಸಮುದಾಯದ ಭಾವನಾತ್ಮಕ ಬೆಂಬಲ ಕೂಡ ಸೇರ್ಕೊಂಡಿತ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಪೇನ್ ಇತಿಹಾಸದ ಸರಿಯಾದ ಬದಿಯಲ್ಲಿದೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗಿ ಹರಿದಾಡಿದ್ವು. ಕೇವಲ ಮೈದಾನದಲ್ಲಿ ಆಟವನ್ನು ಗೆದ್ದಿದ್ದಲ್ದೇನೆ ಜಾಗತಿಕ ಮಾನವೀಯ ನಿಲುವು ಹಾಗೂ ಸೈದ್ಧಾಂತಿಕವಾಗಿಯೂ ಕೂಡ ಸ್ಪೇನ್ ಜಯಗಳಿಸಿದೆ ಅನ್ನುವಂಥ ವಾದಗಳು ಡಿಜಿಟಲ್ ವೇದಿಕೆಗಳಲ್ಲಿ ಮುಂಚೂಣಿಗೆ ಬಂದವು. ಜಾಗತಿಕ ಫುಟ್ಬಾಲ್ ಪ್ರೇಮಿಗಳು ಮತ್ತೆ ಮಾನವ ಹಕ್ಕುಗಳ ಪ್ರತಿಪಾದಕರು ಸ್ಪೇನ್ ತಂಡದ ಈ ವಿಜಯವನ್ನ ಕೇವಲ ಒಂದು ಕ್ರೀಡಾ ಟ್ರೋಫಿಗೇನೆ ಸೀಮಿತಗೊಳಿಸದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಪ್ರತಿನಿಧಿಸಿದಂತಹ ನೀತಿ ಮತ್ತೆ ಮಾನವೀಯ ನಿಲುವಿನ ದೊಡ್ಡ ಗೆಲುವು ಅಂತ ಬಣ್ಣಿಸಿದ್ರು. ಸಾಮಾಜಿಕ ಜಾಲತಾಣಗಳಾದ ಎಕ್ಸ್, ಇನ್ಸ್ಟಾಗ್ರಾಮ್ ಮತ್ತೆ ಟಿಕ್ಟಾಕ್ನಂತಹ ವೇದಿಕೆಗಳಲ್ಲಿ ಸ್ಪೇನ್ ಚಾಂಪಿಯನ್ಸ್ ಅನ್ನುವಂಥ ಒಂದು ಹ್ಯಾಶ್ಟ್ಯಾಗ್ನೊಂದಿಗೆ ಸ್ಪೇನ್ ಆಡಳಿತವು ಪ್ಯಾಲೆಸ್ತೀನ್ ಪ್ರಜೆಗಳ ಪರವಾಗಿ ತಳೆದಂತಹ ದಿಟ್ಟ ನಿಲುವುಗಳನ್ನು ಸಂಭ್ರಮಿಸುವಂತಹ ಲಕ್ಷಾಂತರ ಪೋಸ್ಟ್ಗಳು ಹರಿದಾಡಿದ್ವು. ಸ್ಪೇನ್ನ ಯುವ ಆಟಗಾರರಾದ ಲ್ಯಾಮಿನ್ ಯಮಾಲ್ ಮತ್ತೆ ನಿಕೋ ವಿಲಿಯಮ್ಸ್ ಅವರ ಸಂಭ್ರಮಾಚರಣೆಯ ಚಿತ್ರಗಳನ್ನು ಮಾನವೀಯ ಮೌಲ್ಯಗಳ ಸಂಕೇತವಾಗಿ ನೆಟ್ಟಿಗರು ಬಿಂಬಿಸಿದ್ರು. ಬೆಂಜಮಿನ್ ನೇತನ್ಯಾಹು ಅವರ ಅಧಿಕೃತ ಬೆಂಬಲ ಪಡೆದಿದ್ದಂತಹ ಅರ್ಜೆಂಟೀನಾವನ್ನ ಇಸ್ರೇಲ್ನ ಮಿತ್ರ ದೇಶ ಅಮೆರಿಕಾದಲ್ಲೇನೆ ಮಣ್ಣು ಮುಗಿಸೋ ಮೂಲಕ ಸ್ಪೇನ್ ರಾಜಕೀಯ ದಬ್ಬಾಳಿಕೆ ವಿರುದ್ಧ ಕ್ರೀಡಾಂಗಣದಲ್ಲೇನೆ ಸೂಕ್ತ ಉತ್ತರ ನೀಡಿದೆ ಅನ್ನುವಂಥ ಚರ್ಚೆಗಳು ತೀವ್ರಗೊಂಡಿವೆ. ಅನೇಕ ಪ್ರಮುಖ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಮತ್ತೆ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಸ್ಪೇನ್ ತಂಡದ ಆಟದ ಶೈಲಿಯನ್ನ ಅದರ ವಿದೇಶಾಂಗ ನೀತಿಗೆ ಹೋಲಿಕೆ ಮಾಡಿ ಬರೀತಾ ಇದ್ದಾರೆ. ಸ್ಪೇನ್ ಸರ್ಕಾರವು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶಿಸಿದಂಥ ಸೈದ್ಧಾಂತಿಕ ಬದ್ಧತೆ ಮತ್ತೆ ಮಾನವೀಯ ಕಾಳಜಿನೇ ಮೈದಾನದಲ್ಲೂ ಕೂಡ ಅವರ ಯುವ ಪಡೆಯ ತಾಂತ್ರಿಕ ಆಟ ಮತ್ತೆ ಆತ್ಮವಿಶ್ವಾಸದಲ್ಲಿ ಪ್ರತಿಫಲಿಸಿದೆ ಅಂತ ಕೊಂಡಾಡಲಾಗ್ತಾ ಇದೆ. ಹೀಗಾಗಿ ಸ್ಪೇನ್ ಕೇವಲ ವಿಶ್ವಕಪ್ ಕಿರೀಟವನ್ನು ತನ್ನದಾಗಿಸಿಕೊಳ್ಳದೇನೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ಹೃದಯಗಳನ್ನು ಗೆದ್ದಿದೆ. ಕ್ರೀಡೆ ಮತ್ತು ನೈತಿಕತೆ ಎರಡರಲ್ಲೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದಂಥ ಹೆಗ್ಗಳಿಕೆಯನ್ನು ಪಡೆದಿದೆ. ಈ ಎಲ್ಲ ರಾಜಕೀಯ ಚರ್ಚೆಗಳನ್ನು ನಾವು ಬದಿಗೊತ್ತಿ ನೋಡಿದಾಗ ಇಲ್ಲಿ ಅಂತಿಮವಾಗಿ ಮೈದಾನದಲ್ಲಿ ಗೆದ್ದು ಬಿಗಿದ್ದು ಫುಟ್ಬಾಲ್ನ ನೈಜ ಕ್ರೀಡಾ ಸ್ಫೂರ್ತಿ. ಯುವ ಉತ್ಸಾಹಿ ಸ್ಪೇನ್ ತಂಡ ತಂತ್ರಗಾರಿಕೆ ಹಾಗೂ ಶ್ರಮದ ಬಲದಿಂದ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ, ಅರ್ಜೆಂಟೀನಾ ಕೂಡ ಕೊನೆಯ ಹಂತದವರೆಗೂ ಕೆಚ್ಚದೆಯ ಹೋರಾಟವನ್ನು ನೀಡಿತು. ಮೈದಾನದ ಹೊರಗಿನ ರಾಜಕೀಯ ಬೆಳವಣಿಗೆಗಳು ತಾತ್ಕಾಲಿಕವಾಗಿ ಗಮನ ಸೆಳೆದ್ರೂ ಕೂಡ ಅಭಿಮಾನಿಗಳ ಮನದಲ್ಲಿ ಶಾಶ್ವತವಾಗಿ ಉಳಿಯೋದು ಆಟಗಾರರ ಕೌಶಲ್ಯ ಮತ್ತೆ ಆಟದ ಸೌಂದರ್ಯ ಮಾತ್ರನೇ. ಕ್ರೀಡೆಯು ಎಲ್ಲ ರಾಜತಾಂತ್ರಿಕ ಗಡಿಗಳನ್ನು ಮೀರಿ ಜನರನ್ನ ಒಂದಾಗಿಸುವಂತಹ ಶಕ್ತಿಯನ್ನ ಹೊಂದಿದೆ ಅನ್ನೋದಕ್ಕೆ ಈ ರೋಚಕ ಫೈನಲ್ ಪಂದ್ಯ ಮತ್ತೊಮ್ಮೆ ಸಾಕ್ಷಿ ಆಯಿತು. ವೀಕ್ಷಕರ, ಈ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.